ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತಿನ ಸ್ಪೆಷಲ್ ವಿಡಿಯೋ ಆದರೆ ಏನಂತ ನೋಡಿ ಹೇಳ್ಬೋದು. ಹಾಗಾಗಿ ಏನು ಅಂತ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಬನ್ನಿ ಫ್ರೆಂಡ್ಸ್, ಏನು ಹೇಳ್ತೀನಿ ಅಂತ ಅನ್ನೋದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಇವತ್ತಿನ ದಿನ ಅಂದರೆ ಹಳೆ ಕಾಲದಿಂದ ಹಿರಿಯರು ಏನು ಪಾಲಿಸ್ಕೊಂಡು ಬಂದಿದ್ರು ಅದನ್ನು ಇನ್ನೂವರೆಗೂ ಅದೇ ಥರನೇ ನಡೀತಾ ಇದೆ. ಯಾವುದು ಅಂತ ಹೇಳಿದ್ರೆ ಮೊಹರಂ ಆಚರಣೆ. ಅಂದ್ರೆ ಮೊದಲೆಲ್ಲ ಹಿರಿಯರು ಅವಾಗ ಮುಸ್ಲಿಂ ಮತ್ತು ಹಿಂದೂ ಅಂದ್ರೆ ಒಂದೇ ಮನೆಯವರು, ಒಂದೇ ಕುಟುಂಬದವರು, ಅಣ್ಣ ತಮ್ಮ ತಂಗಿ ಈ ಥರ ಒಂದು ಭಾವೈಕ್ಯತೆಯಿಂದ ಮೊದಲೆಲ್ಲ ನಡ್ಸ್ಕೊಂಡು ಬಂದಿದ್ರು ಅಜ್ಜಿಯರ ಕಾಲದಿಂದ. ಹಾಗಾಗಿ ಅದೇ ಇವತ್ತಿನ ದಿನ ಅದು ಕಂಟಿನ್ಯೂ ನಡೀತಾನೆ ಇದೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಈ ಊರಲ್ಲಿ ಆ ಥರ ಇದೆ. ಹಾಗಾಗಿ ಬೇರೆ ಕಡೆ ಹೆಂಗಿದೆ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ಆ ಥರ ನಡೀತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಶೇರ್ ಮಾಡೋಣ ಏನೆಲ್ಲ ಆಚರಣೆ ಮಾಡ್ತಾರೆ ಅಂತಂದು ನಿಮಗೆ ನಾನು ಇವತ್ತಿನ ವಿಡಿಯೋದಾಗ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಅರ್ಥ ಆಗುತ್ತೆ ಏನೇನು ಈ ಹಬ್ಬದ ವಿಶೇಷತೆ, ಏನು ಮಾಡ್ತಾರೆ, ಏನು ಯಾವ ಥರ ಅನ್ನೋದು ಕೂಡ ನಾನು ಇವತ್ತಿನ ವಿಡಿಯೋದಾಗ ತಿಳಿಸಕತ್ತೀನಿ. ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ. ಹೋಗಿ ಒಂದ್ಸಲ ವಿಡಿಯೋ ಚೆಕ್ ಮಾಡ್ಕೊಂಬರ್ರಿ. ಗೋಧಿ ಹಿಟ್ಟಿನಿಂದ ಒಂದು ಸಿಂಪಲ್ ಆಗಿ ಇರುವಂಥ ರೆಸಿಪಿ ಮಾಡ್ತಾ ಇದ್ದೀನಿ, ಸ್ವೀಟ್ ರೆಸಿಪಿ. ಗೋಧಿ ಹಿಟ್ಟು ಮಾಮೂಲಿ ನಾವೇನು ಚಪಾತಿಗೆ ಹಿಟ್ಟು ನಾದ್ತೀವಲ್ಲ ಫ್ರೆಂಡ್ಸ್, ಅದೇ ಥರನೇ ಅದೇ ಮೆಥಡಲ್ಲಿ ನಾವು ಹಿಟ್ಟನ್ನು ನಾದ್ಬಿಟ್ಟು ಈ ಥರ ಇವಾಗೇನು ಚಪಾತಿ ಲಟ್ಟಿಸ್ತೀವಲ್ಲ, ಆದರೆ ದಪ್ಪ ಆಗಿರಬೇಕು. ಚಪಾತಿ ಅನ್ನೋದು ದಪ್ಪ ಇರಬೇಕು, ಆದರೆ ಈ ಸ್ವೀಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ದಪ್ಪ ಚಪಾತಿ ತೀಡಬೇಕು ನಾವು. ಈಗೇನು ಲಟ್ಟಿಸ್ತಾ ಇದ್ದೀನಿ ನೋಡಿ, ಈ ಥರ ಹಿಟ್ಟು ಹಚ್ಕೊಂಡ್ಬಿಟ್ಟು ದಪ್ಪ ಚಪಾತಿ ತೀಡ್ಕೋಬೇಕು ನೋಡಿ. ಇದೇ ಥರ ಈ ಸೈಜಲ್ಲಿ ಇರಬೇಕು, ದಪ್ಪಾಗಿ. ನೀವು ಕೂಡ ಮಾಡಿದ್ದೀರಾ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ನಾನು ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಹಂಚಿನ ಮೇಲೆ ಆಲ್ರೆಡಿ ಒಂದು ಹಾಕಿದ್ದೀನಿ, ಇನ್ನೊಂದು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ದಪ್ಪ ಮಾಡಿಬಿಟ್ಟು ಯಾವ ಥರ ಸ್ವೀಟ್ ರೆಸಿಪಿ ಮಾಡ್ತೀನಿ ಅಂತಂದು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಬಿಸಿ ಬಿಸಿದೆ, ಅದು ಸುಡ್ತಾ ಇದೆ. ಆರಿದ ಮೇಲೆ ನಡೆಯುತ್ತೆ, ಒಂದು ಸ್ವಲ್ಪ ಬಿಸಿದೆ ಅದ. ಹಾಗೆ ಕಟ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಹಾಕಿದ್ನೆಲ್ಲ ಅದು ಆಗತ್ತಾನ ಅಂದ್ಬಿಟ್ಟು ಇವಾಗ ಸಣ್ಣ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ನಾನು. ಇವಾಗ ರುಬ್ಕೋಬೇಕಾಗುತ್ತೆ ನೋಡಿರಿ. ಇವಾಗ ನೋಡಿ ಈ ಥರ ರುಬ್ಬೇಕು. ಇವಾಗ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನಾನು ಅದನ್ನು. ನೋಡಿ ಈ ಥರ ಆಗುತ್ತೆ, ಉದುರಾಗಿ ಚೆನ್ನಾಗಿ ಮೆತ್ತಗೆ ಆಗುತ್ತೆ. ಅದಕ್ಕೆ ನಾನು ಸೋಪು, ಒಂದಿಷ್ಟು ಕಾಯಿ ತುರಿ ಮತ್ತು ಪುಟಾಣಿ ಇದನ್ನು ನಾನು ತೊಗೊಂಡೀನಿ. 1 ಕಪ್ಪಿನಷ್ಟು ಬೆಲ್ಲ ತೊಗೊಂಡೀನಿ ನಾನು. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಕೈಯಿಂದನೇ ಚೆನ್ನಾಗಿ ಕುಟ್ಬಿಟ್ಟು ಕೈಯಿಂದನೇ ಮಿಕ್ಸ್ ಮಾಡಬೇಕು. ಪುಟಾಣಿ, ಸೋಪು, ಕೊಬ್ಬರಿ, ಒಣ ಕೊಬ್ಬರಿ ಇದೆಲ್ಲನೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಅದು ಏನು ಚಪಾತಿ ಅದು ರುಬ್ಬಿರ್ತೀವಲ್ಲ ಫ್ರೆಂಡ್ಸ, ಅದನ್ನು ಇಟ್ಟು ಅದ್ರಾಗೆಲ್ಲನೂ ಬೆಲ್ಲ ಮಿಕ್ಸ್ ಆಗಬೇಕು, ಅಂದ್ರೇ ತುಂಬ ಚೆನ್ನಾಗಿ ಸ್ವೀಟು ರೆಡಿ ಆಗುತ್ತೆ. ಎಲ್ಲನೂ ಅದ್ರ ಕೈಯಿಂದ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾವು ಸೋಂಪು ಮತ್ತು ಪುಟಾಣಿ, ಕೊಬ್ಬರಿ ತುರಿಯನ್ನು ಹಾಕ್ಕೋಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ತುಪ್ಪ, ಅಂದರೆ ನಾವು ಎಷ್ಟು ಮಾಡಿರ್ತೀವಿ ಆ ಕ್ವಾಂಟಿಟಿ ಮೇಲೆ ನಾವು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಒಂದು ಬಟ್ಲ ಇತ್ತಂದರೆ ಒಂದು ಸ್ಪೂನ್ ಇಲ್ಲ 2 ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಅದನ್ನು ಹಾಕ್ಕೋಬೋದು,
ಇಲ್ಲಾದರೆ ಇದಕ್ಕೆ ನಾವು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ನೋಡಿ ಇವಾಗೆಲ್ಲನೂ ಮಿಕ್ಸ್ ಮಾಡಿದ ನಂತರ ಸೋಂಪು ಹಾಕ್ತಾಯಿದ್ದೀನಿ. ಸೋಂಪು ಆನಂತರ ಪುಟಾಣಿ, ಹುರಿಗಡಲೆ ಏನಂತೀವಲ್ಲ ಅದನ್ನು, ನಮ್ಮ ಕಡೆ ಪುಟಾಣಿ ಅಂತ ಹೇಳ್ತೀವಿ. ಹಾಗೆ ತುರಿದಿರೋ ಕೊಬ್ಬರಿ ತುರಿ, ಕಾಯಿ ತುರಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಆಗುತ್ತೆ. ನೀವು ಇದನ್ನು ಫ್ರಿಜ್ಜಲ್ಲಿ 1 ವಾರ ತನಕ ಇಡ್ಬೋದು. 1 ವಾರಕ್ಕೆ ಒಂದು 15 ದಿನ ತನಕ ಇಡ್ಬೋದು. ನಾವು ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಎತ್ತಿಟ್ಟು ನಾವು ತಿನ್ಬೋದು. ಬಿಸಿ ಹಾಲೊಳಗೆ ಹಾಕ್ಕೋಬೋದು. ಆಲ್ರೆಡಿ ತುಪ್ಪ ಅಂತ ಹಾಕಿರ್ತೀವಿ. ಆನಂತರ ಹಾಲು ಹಾಕ್ಕೊಂಡು ನಾವು ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಏನು ಮಾಡ್ತಾರೆ, ದೇವರಿಗೆ ನೈವೇದ್ಯಕ್ಕಂತ ಮಾಡ್ತಾರೆ ಫ್ರೆಂಡ್ಸ್. ಮೇನ್ ಇದೇ ಇಂಪಾರ್ಟೆಂಟ್ ನೋಡಿರಿ. ದೇವ್ರ ನೈವೇದ್ಯಕ್ಕೆ ಮೊಹರಂಗೆ ಇದು ಮಾಲ್ದಿನೇ ಅವರಿಗೆ ಹೊಪ್ಪೆ ಆಗುತ್ತೆ. ಹಾಗಾಗಿ ಅಮ್ಮ ನನ್ನ ಮಕ್ಕಳು ಇಲ್ಲಿ ನಮ್ಮ ಏರಿಯಾದಲ್ಲಿ ಕುಡಿಸಿದ್ರು. ಅಲ್ಲಿ ಹೋಗಿ ಸಕ್ರೆ ಕೊಡೋಕೆ ಹೊಂಟಾರ ಫ್ರೆಂಡ್ಸು. ಅಂದರೆ ನಮ್ಮ ಏರಿಯಾ ಅಂತ ಅನ್ನೋಕ್ಕೇನು ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಬರುತ್ತೆ. ಇವಾಗ ರಾತ್ರಿ ಆಗಿದೆ ನೋಡಿ, ಎಷ್ಟಂದ್ರೆ 6:30 ಏನು 7 o'clock ಆಗಿರ್ಬೋದು. ಆವಾಗ ಹೊಂಟಾರ ನೋಡಿರಿ. ಇಲ್ಲಿ ನೋಡಿರಿ ಈ ಥರ ದೇವರು ಕೂಡಿಸಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸಕ್ರೆ ಕೊಡ್ತಾರೆ. ಹೋಗಿ ಸಕ್ರೆ ಕೊಟ್ಟು ಬರ್ತಾರೆ. ಹಾಗಾಗಿ ಅಮ್ಮ ಮತ್ತು ನನ್ನ ಮಕ್ಕಳು ಇಬ್ಬರು ಹೋಗಿದ್ರು. ಫ್ರೆಂಡ್ಸ್, ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.